ಆರಾಧನಾ ಸಮಯ. ಜ್ಞಾನ, ವಿವೇಕ, ತಿಳುವಳಿಕೆಗೆ ಮೂಲನೆ. ನಮ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಮಾಡಲಿಕ್ಕಿರುವಂತಹ ವಿಶೇಷವಾದ ಆರಾಧನೆಯಲ್ಲಿ ನಮ್ಮ ಜೊತೆಗಿದ್ದು ಮುನ್ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಕೇಳಿಕೊಳ್ತೇವೆ. ನಾವು ಹಾಡುವಂತಹ ಹಾಡುಗಳ ಮೂಲಕ, ಓದುವಂತಹ ವಾಕ್ಯಗಳ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದ್ಕೊಳ್ತೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನ ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೆ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೆ ಪವಿತ್ರಾತ್ಮನೆ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು.
ಕರ್ತನೆ, ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೆ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ.
ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ನೋಡಿಕೊಳ್ಳುವಾಗ ನಮ್ಮ ಕೂಡ ಮಾತಾಡು. ಆಮೆನ್. ಜೂನ್ ಎಂಬುದಾಗಿ ಹೇಳುವಾಗ ಶೈಕ್ಷಣಿಕ ವರ್ಷ ಆರಂಭವಾಗುವಂತ ಸಮಯ. ಈ ಸಮಯದಲ್ಲಿ ನಾವು ವಿಶೇಷವಾಗಿ ಮಕ್ಕಳಿಗೆ ಜ್ಞಾನ ಬೇಕು ಎಂಬುದಾಗಿ ಪ್ರಾರ್ಥಿಸುವಂತದನ್ನು ನಾವು ಕಾಣ್ತೇವೆ. ಈ ಭಾನುವಾರ ವಿದ್ಯಾರ್ಥಿಗಳ ಭಾನುವಾರ. ಹಾಗಾಗಿ ಈ ದಿನದ ಶೀರ್ಷಿಕೆ ವಿಸ್ಡಮ್ ಫ್ರಮ್ ಅಬಾವ್, ಅಂದರೆ ಮೇಲನಿಂದ ಬರುವಂತಹ ಜ್ಞಾನ. ಒಟ್ಟು 3 ವಾಕ್ಯ ಪರಿಚ್ಛೇದಗಳನ್ನ ನಾವು ನೋಡಲಿದ್ದೇವೆ. ಅರಸುಗಳ ಮೊದಲನೇ ಗ್ರಂಥ 3ನೇ ಅಧ್ಯಾಯ 16ರಿಂದ 28ನೇ ವಚನ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 8 ವಚನ, ಹಾಗೂ ಲೂಕನ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 24 ವಚನ. ಯಾಕೆ ನಮಗೆ ಜ್ಞಾನ ಬೇಕಾಗಿದೆ? ನೋಡಿ, ಯಾವುದೇ ಕಾರ್ಯವನ್ನ ಮಾಡಬೇಕಾದರೆ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ಹಾಗಾದರೆ ಈ ಒಂದು ಜ್ಞಾನ, ನಮಗೆ ಮೇಲಿನಿಂದ ಬರುವಂತ ಜ್ಞಾನ ಯಾಕೆ ಬೇಕಾಗಿದೆ? ಹೀಬ್ರು ಭಾಷೆಯಲ್ಲಿ ಈ ಜ್ಞಾನಕ್ಕೆ ಹೋಕ್ಮಾ ಅನ್ನುವಂಥ ಪದವನ್ನ ಬಳಸಲಾಗ್ತದೆ. ಅದೇ ರೀತಿಯಲ್ಲಿ ಗ್ರೀಕ್ ಭಾಷೆಯಲ್ಲಿ ನೋಡಿಕೊಳ್ಳುವಾಗ ಇದಕ್ಕೆ ಸೋಫಿಯಾ ಅನ್ನುವಂತಹ ಪದವನ್ನ ಬಳಸಲಾಗ್ತದೆ. ಈ 2 ಪದಗಳನ್ನ ನಾವು ನೋಡಿಕೊಳ್ಳುವಾಗ ವಿಶೇಷವಾಗಿ ದೇವರಿಂದ ಬಂದಂತಹ ಜ್ಞಾನವನ್ನ ಸೂಚಿಸುವಂಥದ್ದು ಇದಾಗಿರ್ತದೆ. ಅಲ್ಲಿಗೆ ಮೇಲನಿಂದ ಬರುವಂತ ಜ್ಞಾನವು ಯಾವಾಗಲೂ ಅದು ದೇವರಿಂದ ನಮಗೆ ದೊರಕುವಂಥದ್ದು ಆಗಿರುತ್ತದೆ. ನಾವು ಕನ್ನಡ ಭಾಷೆಯಲ್ಲಿ ನೋಡಿಕೊಳ್ಳುವಾಗ ಜ್ಞಾನ, ವಿವೇಕ, ತಿಳುವಳಿಕೆ ಅನ್ನುವಂಥ ಪದಗಳನ್ನ ಬಳಸುವಂಥದ್ದು ಉಂಟು. ಆದರೆ ಯಾವುದೇ ಪದಗಳನ್ನ ಬಳಸುವಂಥದ್ದೇ ಆಗಿರಲಿ, ಸತ್ಯವೇದದಲ್ಲಿ ಈ ಪದಗಳು ಕಂಡು ಬರುವಾಗ ಇದೆಲ್ಲದಕ್ಕೂ ಮೂಲ ಕಾರಣನು ದೇವರು ಅನ್ನುವಂಥದ್ದನ್ನ ನಾವು ಕಾಣ್ತೇವೆ. ಈ ಒಂದು ಜ್ಞಾನ ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯಾಗಿ, ಒಂದು ಪಾತ್ರವಾಗಿ ಚಿತ್ರಣಗೊಂಡಿದೆ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಈ ಜ್ಞಾನ ನಮಗೆ ಬೇಕಾಗಿದೆಯಾ? ಈ ಜ್ಞಾನವನ್ನ ನಾವು ಹೊಂದಿಕೊಳ್ಳಬೇಕಾಗಿದೆಯಾ? ಮೇಲಿನಿಂದ ಬರುವಂತ ಜ್ಞಾನವಾದರೆ ನಾವು ಅದನ್ನ ಹೇಗೆ ಪಡೆದುಕೊಳ್ಳಬಹುದು ಹಾಗೂ ಅದನ್ನ ಹೇಗೆ ಬಳಸಬಹುದು? ಯಾವ ವಿಷಯಕ್ಕೆ ಅದನ್ನು ಉಪಯೋಗಿಸಬಹುದು? ಮೊದಲನೆಯದಾಗಿ, ಮೇಲನಿಂದ ಬರುವಂತ ಜ್ಞಾನ ಎಂಬುದಾಗಿ ಹೇಳುವಾಗ ನಮ್ಮ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಇರುವಂತದ್ದು. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು. ನೀನೆ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ನೋಡಿ, ಸಲಮೋನನು ತನ್ನ ರಾಜ್ಯಭಾರವನ್ನ ಆರಂಭ ಮಾಡುವಾಗ, ಅಯ್ಯೋ ನನ್ನ ತಂದೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನ ಹೊತ್ತಿದನು, ಆತನು ಎಷ್ಟು ಚಂದವಾದ ರೀತಿಯಲ್ಲಿ ಆ ಒಂದು ಜವಾಬ್ದಾರಿಯನ್ನ ನಿಭಾಯಿಸಿದನು. ಆದರೆ ಈ ಜನರನ್ನ ಮುಂದೆ ನಡೆಸಲು ನನಗೆ ಜ್ಞಾನದ ಅಗತ್ಯತೆ ಇದೆ, ತಿಳುವಳಿಕೆಯ ಅಗತ್ಯತೆ ಇದೆ ಎಂಬುದಾಗಿ ಅರಿತು ದೇವರ ಬಳಿಯಲ್ಲಿ ಬೇರೆ ಎಲ್ಲ ವಿಷಯಗಳನ್ನ ಬಿಟ್ಟು, ಈ ಐಶ್ವರ್ಯ, ಸಂಪತ್ತು, ಆಯುಷು ಅಥವಾ ಶತ್ರುಗಳ ಜೀವಿತಗಳನ್ನ ಕೇಳುವುದನ್ನ ಬಿಟ್ಟು, ದೇವರೇ, ಈ ನಿನ್ನ ಜನರನ್ನ ನಡೆಸುವುದಕ್ಕೆ, ಅವರನ್ನ ಮುಂದೆ ಸಾಗಿಸುವುದಕ್ಕೆ ನನಗೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು ಎಂಬುದಾಗಿ ಕೇಳುವಂಥದ್ದನ್ನ ನಾವು ನೋಡ್ತೇವೆ. ಸ್ವಬುದ್ಧಿಯನ್ನ, ಅಂದ್ರೆ ನಮಗಿರುವಂತ ಜ್ಞಾನವನ್ನ ನಾವು ಕಾರ್ಯರೂಪಕ್ಕೆ ತರುವುದನ್ನ ಬಿಟ್ಟು ಅದನ್ನ ಆಧಾರ ಮಾಡಿಕೊಳ್ಳದೆ ದೇವರನ್ನ ನಾವು ಸಂಪೂರ್ಣವಾಗಿ ಅವಲಂಬಿಸುವಂತವರು ಅಥವಾ ಆಧಾರ ಮಾಡಿಕೊಳ್ಳುವಂತವರು ಆಗಿರ್ತೇವ. ನಮ್ಮ ಸ್ವಬುದ್ಧಿಯನ್ನ ನಾವು ಉಪಯೋಗಿಸುವುದನ್ನ ಬಿಟ್ಟು ನಾವು ದೇವರ ಜ್ಞಾನವನ್ನ ಬಳಸುವಂತವರು ಆಗಿರುತ್ತೇವಾ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಬೇಕಾದ್ರೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ದೇವರನ್ನ ಕೇಳಿಕೊಳ್ಳಲಿ, ಆತನು ಹಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡುವನು ಅನ್ನುವಂತ ವಾಕ್ಯವನ್ನ ನಾವು 1ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ಕಾಣ್ತೇವೆ. ಈ ಒಂದು ಜ್ಞಾನ ನಮ್ಮನ್ನ ನಮ್ಮ ಸ್ವಬುದ್ಧಿಯಿಂದ ಹೊರತರುವಂತದ್ದು ಆಗಿರ್ತದ. ಮೊದಲನೆಯದಾಗಿ, ಮೇಲಿನಿಂದ ಬರುವಂತ ಜ್ಞಾನವು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಇರುವಂತದ್ದು ಆಗಿರ್ತದೆ. ಎರಡನೆಯದಾಗಿ,
ಮೇಲಿನಿಂದ ಬರುವಂತ ಜ್ಞಾನವೆಂಬುದಾಗಿ ಹೇಳುವಾಗ ಅದರ ಮೂಲಕ ಏನನ್ನ ಮಾಡುವಂತವರಾಗಿರುತ್ತೇವೆ? ದೇವರನ್ನ ಹೆಚ್ಚಾಗಿ ತಿಳಿದುಕೊಳ್ಳುವಂತವರಾಗಿರ್ತೇವಾ? ಅದರ ಮೂಲಕ ದೇವರಿಗೆ ಇನ್ನೂ ಹೆಚ್ಚಾಗಿ ನಿಕಟ ಸಂಬಂಧ ಉಳ್ಳಂತವರು ಆಗುವಂತವರಾಗಿರ್ತೇವಾ? ಇವಾಗ ನೋಡಿ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 24ನೇ ವಚನದಲ್ಲಿ ಚಿತ್ರಣವನ್ನು ನೋಡುವಾಗ ಯೇಸುಸ್ವಾಮಿ 70 ಜನ ಶಿಷ್ಯರನ್ನ ಆತನು ಹೊರಗೆ ಕಳಿಸಿದ್ದಾನೆ. ನೀವು ಹೋಗಿ ಸೇವೆ ಮಾಡ್ಕೊಂಡು ಬನ್ನಿ, ನಿಮಗೆ ಬೇಕಾಗಿರುವಂತ ಎಲ್ಲಾ ರೀತಿಯಂತ ಶಕ್ತಿಯನ್ನ ನಾನು ನಿಮಗೆ ಕೊಟ್ಟಿದ್ದೇನೆ. ಅವರು ಪುನಃ ಬರುವಾಗ ಉತ್ಸಾಹದಿಂದ ಬರ್ತಾರೆ. ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾವು ಸೈತಾನನನ್ನ ನಾವು ಅಧೀನ ಮಾಡುವ ಹಾಗೆ ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ, ಅವುಗಳು ನಿನ್ನ ಹೆಸರಿನಲ್ಲಿ ನಮಗೆ ಅಧೀನವಾದವು ಎಂಬುದಾಗಿ ಹೇಳುವಾಗ ಸ್ವಾಮಿ ಹೌದು, ಅವರ ಕುರಿತು ಹೆಚ್ಚಳ ಪಡ್ತಾನೆ. ಆದ್ರೆ ಹೇಳ್ತಾನೆ, ನೋಡಿ, ನನ್ನ ಹೆಸರಿನಲ್ಲಿ ನಿಮ್ಗೆ ಅಧೀನವಾದವು ಎಂಬುದಾಗಿ ಹೇಳುವುದಕ್ಕಿಂತ ಹೆಚ್ಚಾಗಿ ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿದ್ಯಾ, ಅದಕ್ಕೋಸ್ಕರ ಸಂತೋಷ ಪಡಿರಿ. ಅಂದರೆ ಇಲ್ಲಿ ಹೋಗಿ ನೀವು ಮಹತ್ ಕಾರ್ಯಗಳನ್ನ ಮಾಡಿ ಬನ್ನಿ ಅನ್ನುವಂಥದ್ದು ಮುಖ್ಯವಲ್ಲ. ಈ ವಿಶೇಷವಾದ ಜ್ಞಾನವು ಯಾವಾಗಲೂ ನಮ್ಮನ್ನ ದೇವರ ಕಡೆಗೆ ನಡೆಸುವಂಥದ್ದು ಆಗಿರುತ್ತದೆ. ಹಾಗಾಗಿ ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾನೆ, ನೀನು ಜ್ಞಾನಿಗಳಿಗೆ ಬುದ್ಧಿವಂತರಿಗೆ ಯಾವ್ದ್ಯಾವ್ದನ್ನ ಪ್ರಕಟ ಮಾಡಬೇಕಂತಿದ್ದಿ, ಅದನ್ನೆಲ್ಲ ಇಂತಹ ಒಂದು ಪರಿಪಕ್ವತೆ ಇಲ್ಲದೆ ಇರುವಂತಹ ಜನರಿಗೂ ಸಹ ನೀನು ಪ್ರಕಟ ಮಾಡಿದ್ದಿ. ಈ ಶಿಷ್ಯರು ಇಲ್ಲಿ ಉತ್ಸಾಹಗೊಳ್ಳುವಂಥದ್ದನ್ನ ನಾವು ಕಾಣ್ತೇವೆ. ಆದರೆ ನಿಜವಾದಂತಹ ಶಿಷ್ಯತ್ವವು ಅವರಲ್ಲಿ ಇನ್ನು ಕಂಡು ಬಂದಿರುವುದಿಲ್ಲ. ಯಾಕಂದ್ರೆ ಅವರಲ್ಲಿ ಆರಂಭದ ಒಂದು ಉತ್ಸಾಹ ಇರ್ತದೆ ಹೊರತು ಅದಾದ ನಂತರ ನಮಗೆ ಬರಬೇಕಾಗಿರುವಂತಹ ಅನೇಕ ಕಷ್ಟಗಳು ಬಂದಾಗಲೂ ಸಹ ನಾವು ಯೇಸುವಿನ ಜೊತೆಯಲ್ಲಿ ನಿಲ್ತೇವೆ ಅನ್ನುವಂತ ಹೆಚ್ಚಿನ ಪರಿಚಯ ಇವರಿಗೆ ಇರುವುದಿಲ್ಲ. ಯೇಸು ಸ್ವಾಮಿ ಮರಣವನ್ನ ಹೊಂದಿದ ನಂತರ, ಪುನರುತ್ಥಾನವನ್ನ ಹೊಂದಿದ ನಂತರ ಆ ಪರಿಪಕ್ವತೆಯನ್ನ ಹೊಂದುವುದನ್ನ ಈ ಅಪೋಸ್ತಲರಾಗಲಿ ಶಿಷ್ಯರಾಗಲಿ ಪರಿಪಕ್ವತೆಯನ್ನ ಹೊಂದುವುದರ ಮೂಲಕ, ಅದರ ಮೂಲಕ ವಾಕ್ಯವನ್ನ ಹೆಚ್ಚಿನ ಜನರಿಗೆ ತಿಳಿಸುವುದನ್ನ ನಾವು ಕಾಣ್ತೇವೆ. ಅಲ್ಲಿಗೆ ಮೇಲಿನಿಂದ ಬರುವಂತ ಜ್ಞಾನ ನಮ್ಮನ್ನ ಆರಂಭ ಶೂರರನ್ನಾಗಿ ಮಾತ್ರ ಮಾಡುವುದಿಲ್ಲ, ಆರಂಭದಲ್ಲೇ ಉತ್ಸಾಹದಿಂದ ಕೆಲಸ ಮಾಡುವಂತವರನ್ನಾಗಿ ಮಾಡುವುದಿಲ್ಲ. ಅದರ ಜೊತೆಗೆ ದೇವರ ಸಂಗಡ ಅಥವಾ ದೇವರ ನಿಕಟಕ್ಕೆ ನಡೆಸುವಂತದ್ದಾಗಿರ್ತದೆ. ಮೂರನೆಯದಾಗಿ, ಮೇಲಿನಿಂದ ಬರುವಂತ ಜ್ಞಾನ ಯಾವಾಗಲೂ ನನ್ನನ್ನು, ಇತರರನ್ನು ಹಾಗೂ ಎಲ್ಲರನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂತಹ ಕಾರ್ಯಕ್ಕೆ ಬಳಸುವಂಥದ್ದು ಆಗಿರ್ತದೆ. ಅದರಲ್ಲಿ ಕಪಟವಿರುವುದಿಲ್ಲ, ಚಂಚಲತ್ವವಿರುವುದಿಲ್ಲ. ನೀವು ಸತ್ಯವೇದದಲ್ಲಿ ನೋಡಿ, ಎಲ್ಲೇ ಆಗಲಿ ದೇವರು ಒಬ್ಬ ಮನುಷ್ಯನಿಗೆ ವಿಶೇಷವಾದ ಜ್ಞಾನ ಕೊಟ್ಟಿದ್ದಾನೆ ಎಂಬುದಾಗಿ ನೋಡಿಕೊಳ್ಳುವಾಗ ಅದು ಯಾವತ್ತಿಗೂ ಯಾರನ್ನೂ ಸಹ ನೋಯಿಸುವಂತದ್ದಾಗಲಿ ಅಥವಾ ಹಗೆಯನ್ನ ಕೆಟ್ಟದ್ದನ್ನ ಮಾಡುವಂತದ್ದಾಗಲಿ ಆಗಿರುವುದಿಲ್ಲ. ಬೆಚಲೇಲ, ಒಹೊಲಿಯಾಬ, ನಾವೆಯನ್ನ ಕಟ್ಟಿದಂತಹ ನೋಹ, ಸಲೊಮೋನ, ಯಾರೇ ಆಗಲಿ ಆ ಜ್ಞಾನದ ಮೂಲಕ ತನ್ನನ್ನ, ತನ್ನ ಕುಟುಂಬವನ್ನ, ಬೇರೆ ಜನರನ್ನ, ಎಲ್ಲರನ್ನ ಸುರಕ್ಷಿತ ಮಾಡುವಂಥದ್ದನ್ನ, ಒಳ್ಳೆಯ ರೀತಿಯಲ್ಲಿ ಕಾರ್ಯ ಮಾಡುವಂಥದ್ದನ್ನ ನಾವು ನೋಡುತ್ತೇವೆ. ಇವಾಗ ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13 ವಚನಗಳಿಂದ ಮೇಲ್ಗೊಂಡು ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು, ನಿಜವಾದ ಜ್ಞಾನದ ಲಕ್ಷಣಗಳು ಏನು ಅಂತದನ್ನ ನಾವು ಕಾಣ್ತೇವೆ. 17ನೇ ವಾಕ್ಯ ಹೇಳುತ್ತೆ, ಮೇಲಿನಿಂದ ಬರುವಂತ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು, ವಿನಯ ಉಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಇಲ್ಲಿ ಸಲೊಮೋನನ ಚಿತ್ರಣ ನೋಡುವಾಗ ಸಲೊಮೋನನು ಸಹ ಅದನ್ನೇ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. 3ನೇ ಅಧ್ಯಾಯ 16ರಿಂದ 28ನೇ ವಚನದಲ್ಲೂ ಆ ತಾಯಿ ಇರ್ತಳಲ್ಲ, ಆ ತಾಯಿನೂ ಸಹ ಆ ಮಗುವು ನನ್ನದಾದರೂ ಸಹ ಅದನ್ನ ನಾವು ಕತ್ತರಿಸದೆ, ಯಾರು ಸುಳ್ಳು ಹೇಳ್ತದಲ್ಲ ಆಕೆಗೆ ಕೊಟ್ಬಿಡಿ. ನೋಡಿ, ಈ ಮೇಲಿನಿಂದ ಬರುವಂತ ಜ್ಞಾನ ಈ ರೀತಿಯಾದಂಥ ಗುಣಗಳನ್ನ ಹೊಂದಿರುವಂತದ್ದಾಗಿರ್ತದೆ. ಅಲ್ಲಿಗೆ ಮೇಲಿನಿಂದ ಬರುವಂತ ಜ್ಞಾನವು ಯಾವಾಗಲೂ ದೇವರಿಂದ ಸಿಗುವಂತದ್ದಾಗಿರ್ತದೆ. ಅದು ನಮ್ಮ ವಿದ್ಯಾಭ್ಯಾಸಕ್ಕೆ ಆಗಲಿ, ನಾವು ದೈನಂದಿನ ದಿನಗಳಲ್ಲಿ ಮಾಡುವಂತ ನಿರ್ಧಾರಗಳಲ್ಲೇ ಆಗಲಿ, ಅಥವಾ ಯಾವುದೇ ಕಾರ್ಯಗಳಲ್ಲೇ ಆಗಲಿ, ಈ ಜ್ಞಾನ ನಮಗೆ ಬಹಳ ಅವಶ್ಯ. ಅದನ್ನ ನಾವು ದೇವರಿಂದ ಕೇಳಿ ಹೊಂದುವಂತವರು ಆಗಿರುತ್ತೇವಾ? ದೇವರು ಈ ವಾಕ್ಯಗಳನ್ನ ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಉಪಯೋಗಿಸಲಿ, ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂತ ನಾವು ನಮ್ಮ ನಂಬಿಕೆಯನ್ನ ದೃಢಪಡಿಸಿಕೊಳ್ಳುವ ಹಾಗೆ
ಅಪೋಸ್ತಲರ ವಿಶ್ವಾಸ ಸೂತ್ರವನ್ನ ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾರ್ಗವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿಯಿಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಪಾನವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ದೇವರೇ, ಇಲ್ಲಿಯ ತನಕ ನಮ್ಮ ಜೊತೆಗಿದ್ದು ನಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಮುನ್ನಡೆಸೋದಕ್ಕಾಗಿ ನಿನಗೆ ಅನಂತ ಸ್ತೋತ್ರ. ದೇವರ ನಿನ್ನಿಂದ ಕಲಿತು ಅರಿತುಕೊಂಡಿರುವಂತಹ ವಾಕ್ಯಗಳನ್ನ ನಾವು ಇಲ್ಲೇ ಬಿಟ್ಟು ಬಿಡದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನೀನು ತಾನೇ ಮಾತ್ರವೇ ನಮ್ಮ ಜ್ಞಾನಕ್ಕೆ ಮೂಲನು ಎಂದು ಅರಿತು ನಮ್ಮ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ನಿನಗೆ ನಮ್ಮ ಮಾರ್ಗಗಳನ್ನು ಒಪ್ಪಿಸುವ ಹಾಗೆ ಸಹಾಯ ಮಾಡು. ದೇವರೇ, ಈ ಆರಾಧನೆಯ ಮೂಲಕ ನಿನಗೆ ಮಾನ ಮಹಿಮೆ ಘನತೆಗಳನ್ನು ಸಲ್ಲಿಸಿದ್ದೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ. ಆಮೆನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ.
ನಮ್ಮ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ ಸಹವಾಸವು ವಿಶೇಷವಾಗಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹಾಗೂ ನಮ್ಮ ಎಲ್ಲ ನಿರ್ಧಾರಗಳಲ್ಲಿ ಜ್ಞಾನದ ಮೂಲನಾಗಿರುವಂತಹ ನಿನ್ನಿಂದ ನಮಗೆ ದೊರಕುವಂತದ್ದಾಗಿರಲಿ. ಆಮೇನ್.